ಬುಕ್ಕರ್ ಅನುಭವವನ್ನ ತೆರೆದು ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಬುಕ್ಕರ್ ಅಂದ್ರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಒಂದೇ ಒಂದು ಆಸೆ ಏನಿತ್ತು ಅಂತ ಹೇಳಿದ್ರೆ, ನನ್ನ ಕೃತಿಗಳು ಇಂಗ್ಲಿಷ್ಗೆ ಅನುವಾದ ಆಗಬೇಕು, ಮತ್ತೆ ನನಗೆ ಹೆಚ್ಚು ಓದುಗರು ಸಿಗಬೇಕು. ಈ ಬೌಂಡ್ರೀಸ್ ಭಾಷೆಯ ಕಾರಣಕ್ಕೆ ಇರ್ತಕ್ಕಂಥ ಈ ಎಲ್ಲೆಗಳನ್ನ ಮೀರಬೇಕು ಅನ್ನುವಂಥದ್ದು ಒಂದು ನನಗೆ ಇದ್ದಂತಹ ಆಸೆ. ಆ ಕಾರಣಕ್ಕೋಸ್ಕರ ನಾನು ದೀಪಾ ಭಸ್ತಿ ನನಗೆ ಪರಿಚಯ ಆದರೂ ಅವರಿಗೆ ನನ್ನ ಹಸೀನ ಮತ್ತು ಇತರ ಕಥೆಗಳನ್ನ ಕಳಿಸಿ, ಇದರಲ್ಲಿ ಏನಾದರೂ ನೀವು ಅನುವಾದ ಮಾಡಬಹುದೇ ಅಂತ ಕೇಳಿದೆ. ಅದಕ್ಕೆ ಅವರು ಆಯಿತು ಅಂತ ಹೇಳ್ಬಿಟ್ಟು 12 ಕಥೆಗಳ ಅನುವಾದ ಮಾಡಿದರು. ಅನುವಾದ ಮಾಡಿ ಯಾವುದೋ ಒಂದು ಕಥೆಯನ್ನು ಅವರು ಒಂದು ಸ್ಪರ್ಧೆಗೆ ಕಳಿಸಿದಾಗ ಆ ಸ್ಪರ್ಧೆಯಲ್ಲಿ ವಿಜಯಿ ಆಯಿತು ಆ ಕಥೆಯ ಅನುವಾದ. ಆ ನಂತರ ಅದು ಇಂಗ್ಲಿಷ್ಗೆ ಇಂಗ್ಲಿಷ್ನಲ್ಲಿ ಪಬ್ಲಿಷ್ ಮಾಡಲಿಕ್ಕೆ ಒಬ್ಬರು ಪಬ್ಲಿಷರ್ ಸಿಕ್ಕಿದ್ರು, ಆ್ಯಂಡ್ ಅದರ್ ಸ್ಟೋರೀಸ್ ಅಂತ. ಆವಾಗ ನಮಗೆ ಬಹಳ ಇದ್ದಂಥ ಬರೀ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನನ್ನದು ಇಂಗ್ಲಿಷ್ಗೆ ಅನುವಾದ ಆದರೆ ಸಾಕು ನನ್ನ ಕೃತಿಗಳು ಅನ್ನೋದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಇವತ್ತು ನಾನು ಲಂಡನ್ನಲ್ಲಿದ್ದಾಗ ಸುಮ್ಮನೆ ಒಂದು ಲೆಕ್ಕಾಚಾರ, ನನಗೆ ಕಂಡು ಬಂದ ಒಂದು ದತ್ತಾಂಶದ ಬಗ್ಗೆ ನಾನು ಲೆಕ್ಕಾಚಾರ ಮಾಡಿದರೆ, ನನ್ನ ಇಂಗ್ಲಿಷ್ ಪಬ್ಲಿಷರ್ಗೆ ಸುಮಾರು 6 ಕೋಟಿ ರೂಪಾಯಿಗಳ ವ್ಯವಹಾರ ಈ ಪುಸ್ತಕದಿಂದ ಮಾಡಿದ್ದಾರೆ. ನನಗೆ ಈ ಬುಕ್ಕರ್ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ರೂ ಕೂಡ ನಮ್ಮ ಪಬ್ಲಿಷರ್ ಅದನ್ನ ಬುಕ್ಕರ್ ಸ್ಪರ್ಧೆಗೆ ಕಳಿಸಿದ್ರು. ಬುಕ್ಕರ್ ಸ್ಪರ್ಧೆಗೆ ಕಳಿಸಿದ್ರೆ ಆಯಾ ವರ್ಷದ ಮೇನಿಂದ ಸೆಪ್ಟೆಂಬರ್ ವರೆಗೆ ಪಬ್ಲಿಷ್ ಆದ ಇಂಗ್ಲಿಷ್ಗೆ ಅನುವಾದಿತ ಕೃತಿ ಇರಬೇಕು ಮತ್ತು ಇಂಗ್ಲೆಂಡ್ ಹಾಗೂ ಐರ್ಲೆಂಡ್ ನಲ್ಲಿ ಅದು ಪಬ್ಲಿಷ್ ಆಗಿರಬೇಕು ಅನ್ನೋದು ಒಂದು ನಿಬಂಧನೆ. ಬೆಳಗ್ಗೆ 7 ಗಂಟೆಗೆನೆ ಪಬ್ಲಿಷರ್ಗೆ ಬಂದು ನಮ್ಮ ಮನೆಗೆ ಎಬ್ಬಿಸ್ಕೊಂಡು BBC ಕರ್ಕೊಂಡು ಹೋಗ್ಬಿಟ್ರು. BBC-ಯಿಂದ ಹಿಡಿದು ಮಾಧ್ಯಮ ಕೇಂದ್ರಕ್ಕೆ ಕರ್ಕೊಂಡೋಗಿ ಎಲ್ಲ ಮೇಜರ್ ಪತ್ರಕರ್ತರು, ಆಡಿಯೋ ವಿಡಿಯೋ ಅಥವಾ ಇದು ನ್ಯೂಸ್ಗೆ ಸಂಬಂಧಪಟ್ಟಂಥ ಎಲ್ಲ ಪತ್ರಕರ್ತರು ಅಲ್ಲೇ ಬಂದರು. ಸುಮಾರು 10 ಇಂಟರ್ವ್ಯೂಗಳನ್ನು ಕೊಟ್ಟಿದ್ದೀನಿ ಅಲ್ಲಿ. ಆಮೇಲೆ ಅಲ್ಲಿ ಹೇಗಾಗ್ತಾ ಬಂತು ಅಂದರೆ, ನನಗೆ ಬರೀ ಸುಸ್ತಾಗತೊಡಗ್ತು. ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಸುಸ್ತು ಯಾಕೆ ಸುಸ್ತಾಯ್ತು ಅಂದರೆ, ಊಟನೇ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ. ಆಮೇಲೆ ನನ್ನ ಮಕ್ಕಳು ಜೊತೆಲಿದ್ರು. ಸಮೀನಾ ನನ್ನ ಜೊತೆ ಇದ್ದಾಳೆ. ಅವಳು ಒಂಥರ ತಾಯಿ ಹಂಗೆ. 3 ಜನ ಹೆಣ್ಮಕ್ಳು ನನಗೆ. ನಾನು ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಡೀ ಒಂದು ರಾತ್ರಿ ನಿದ್ರೆ ಇಲ್ಲದೆ ಕಳೆದೆ. ಲಂಡನ್ಗೆ ಹೆಂಗೆ ಹೋಗೋದು, ಅಲ್ಲಿ ನಾನು ಏನು ಮಾಡೋದು, ಊಟಕ್ಕೆ ಏನು ಮಾಡೋದು, ಎಲ್ಲಿ ಸುತ್ತಾಡೋದು, ಬರೀ ಇದೇ ಚಿಂತೆಗಳು. ನೋಡಿದ್ರೆ ನನಗೆ ಗೊತ್ತಿಲ್ದಂಗೆ ಅವಳ ಜಾಗದಲ್ಲಿ ಟಿಕೆಟ್ ಬುಕ್ ಮಾಡಿಸಿದಾಳೆ. ಅವಳು ಎಲ್ಲ ಅವ್ರವ್ರ ಸಂಸಾರ ಸಮೇತ ಬುಕ್ ಮಾಡಿಸ್ಬಿಟ್ಟು, ಮಗನಿಗೆ ಮಾತ್ರ ಇದು ಪಾಸ್ಪೋರ್ಟ್ ಇಶ್ಯೂ ಆಯಿತು, ಅದಕ್ಕೆ ಅವ್ನು ಬರಲಿಲ್ಲ. ಬಾಕಿ 3 ಜನ ಹೆಣ್ಮಕ್ಳು ಹಳೆಯದ್ರ ಜೊತೆ ಮೊಮ್ಮಕ್ಕಳ ಜೊತೆ ಸೀದಾ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಕೈ ಹಿಡ್ಕೊಂಡು ಲಂಡನ್ನಿಗೆ ಕರ್ಕೊಂಡು ಹೋದ್ರು. ಅವ್ರ ಕೆಲಸಗಳನ್ನ ಹಂಚ್ಕೊಂಡ್ರು. ಸಮೀನಾ ನನ್ನ ತಾಯಿ ಹಂಗೆ ನನಗೆ ಊಟ ಉಪಚಾರ ಮಾಡೋದು, ನನ್ನ ಬಟ್ಟೆ ಒದಗಿಸೋದು ಎಲ್ಲ. ಆಯಿಷಾ ಇದ್ದವಳು, ಅವಳು PR, ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವಳು ನೋಡುವಂಥದ್ದು. ಲುಬ್ನಾ ನನ್ನ ಜೊತೆ ಎಲ್ಲ ಇಂಟರ್ವ್ಯೂಗಳಿಗೆ ಬರುವಂಥದ್ದು. ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಅವರು ಒದಗಿಸ್ಕೊಂಡ್ರ. ಆ ಮಾಧ್ಯಮ ಸಂಸ್ಥೆಯಲ್ಲಿ ನನಗೆ ಸುಸ್ತಾಗ್ತಿದ್ದ ಹಾಗೇನೆ ಲುಬ್ನಾ ಬೇಗ ಒಂದಿಷ್ಟು ಊಟ ತಂದು ಕೊಟ್ಲು. ಆಮೇಲೆ ಕಣ್ಣು ಎಳಿಲಿಕ್ಕೆ ಶುರು ಆಯಿತು. ಮಾಧ್ಯಮ ಸಂಸ್ಥೆಯವರು ಅಲ್ಲೇ ಹಾಸಿಗೆ ಒದಗಿಸ್ಕೊಟ್ಬಿಟ್ರು. ನೀವು ಮಲಕ್ಕೊಂಡು ಸ್ವಲ್ಪ ನಿದ್ರೆ ಮಾಡಿ, ಎಷ್ಟು ಬೇಕಷ್ಟು ರೆಸ್ಟ್ ತಗೊಳ್ಳಿ, ನಾವು ಕಾಯ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಒದಗಿಸ್ಕೊಟ್ರು. ಅಲ್ಲೇ ಮಲಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ, ನಾನು ಆಮೇಲೆ ಮತ್ತಷ್ಟು ಫ್ರೆಶ್ ಆದ ತಕ್ಷಣ ಟೀ ಹಿಡ್ಕೊಂಡು ಬಂದರು. ಟೀ ಕುಡ್ದು ಆಮೇಲೆ ಮತ್ತೆ ರಾತ್ರಿ 8ರವರೆಗೂ ಕೂಡ ಅದು ನಡೀತು. ಇದು ಇಂಟರ್ವ್ಯೂಗಳು ನಡೆದ್ವು. ನನಗೆ ಪತ್ರಕರ್ತರ ಈ ಕುತೂಹಲದ ಬಗ್ಗೆ ನನಗೆ ಸ್ವಲ್ಪ ಅನಾರೋಗ್ಯ ಆದರೂ ಕೂಡ ನನಗೆ ಬೇಸರ ಆಗಲಿಲ್ಲ. ಯಾಕೆಂದರೆ ಇದು ಒಂದು ಬದುಕಿನಲ್ಲಿ ಒಂದು ಇಂಟ್ರಾಕ್ಟ್ ಮಾಡಲಿಕ್ಕೆ ಸಿಗ್ತಕ್ಕಂಥ ಬಹಳ ಒಂದು ಒಳ್ಳೆಯ ಸಂದರ್ಭ. ಮತ್ತು BBC-ಯಲ್ಲಿ ನಾನು ಹೋದಾಗ ಇಂಟರ್ವ್ಯೂನ ಸಂದರ್ಭದಲ್ಲಿ
ಮತ್ತು CNN ಭಾಳ ಮುಖ್ಯವಾಗಿ CNN ಹೋದಂತಹ ಸಂದರ್ಭದಲ್ಲಿ ಆಕೆ ಆ್ಯಂಕರ್ ಹೇಳ್ತಾ ಇದ್ಲು, ಇದು ಯಾವ ಭಾಷೆ ನಾನು ಕೇಳಿಯೇ ಇಲ್ಲ, ಕ್ಯಾನಡ ಅಂತ. ನಾನು ಕ್ಯಾನಡ ಅಲ್ಲ ಅದು, ನಾನು ಹೇಳ್ತೀನಿ ನೀನು ಹತ್ರ ಹೇಳು ಅಂತ ಹೇಳ್ಬಿಟ್ಟು ಕನ್ನಡ ಅಂತ ಹೇಳ್ಬಿಟ್ಟು ಅವಳಿಗೆ ಕನ್ನಡವನ್ನು ಕಲಿಸಿ ಬಂದಂಥ ಒಂದು ಸಂದರ್ಭ. ನಾವು ಹೀಗಿರ್ಬೇಕಾದ್ರೆ ಅಂಥ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನನ್ನ ಮೊಬೈಲು ಹಗಲು ರಾತ್ರಿ ರಿಂಗ್ ಆಗ್ತಾನೆ ಇತ್ತು. ಅದಕ್ಕೆ ಸಮೀನಾ ಫೋನ್ ಎತ್ಕೊಂಡು ಹೋಗ್ಬಿಟ್ಲು, ನೀವು ಮಲ್ಗಿ ಪರವಾಗಿಲ್ಲ, ನಾವು ಅಟೆಂಡ್ ಮಾಡ್ತೀವಿ ಅಂತ. ಆಮೇಲೆ ಇವತ್ತು ಕಾರ್ನಲ್ಲಿ ನನಗೆ ಆಯಿಷಾ ಖಾನಂ ಮತ್ತು ಶ್ರೀಜಾ ಎತ್ತಾಕೊಂಡು ಬಂದರು. ಹಾಗೆ ಬರ್ತಿರ್ಬೇಕಾದ್ರೆ ಸಮೀನಾ ಕೇಳ್ತಾ ಇದ್ಲು, ನನ್ನ ಹಿಟ್ ಲಿಸ್ಟ್ನಲ್ಲಿ ಇಬ್ಬರಿದ್ದಾರೆ, ಒಬ್ರು ಶಿವಾನಂದ, ಇನ್ನೊಬ್ರು ಅಭಿರುಚಿ ಗಣೇಶ್. ಅದಕ್ಕೆ ನಾನು ಅವ್ರದ್ದು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅಂದ ತಕ್ಷಣ ಇವರಿಬ್ಬರಿಗೆ ಬಲ ಬಂದ್ಬಿಡ್ತು. ಒಂದು ಕೆಲಸ ಮಾಡು, ನಾವು ಹೋದ ತಕ್ಷಣ ನಿನ್ನನ್ನು ಶಿವಾನಂದನಿಗೆ ಪರಿಚಯ ಮಾಡಿಸ್ತೀವಿ, ನೀನು ಏನು ಬೇಕಿದ್ರು ಮಾಡ್ಬೋದು, ಅವ್ರನ್ನ ನಾವು ನಿನ್ನ ಜೊತೆಗಿರ್ತೀವಿ ಅಂತ ಹುರಿದುಂಬಿಸ್ಕೊಂಡು ಬಂದರು ಸದ್ಯ. ಯಾಕೆಂದರೆ ಶಿವಾನಂದ ನನ್ನನ್ನು ಎಷ್ಟು ಅವ್ರು ಸಂಪರ್ಕ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಏನೇ ಮೊಮೆಂಟ್ ಯಾವ ಗಳಿಗೆಯಲ್ಲಿ ನನ್ನ ಹಿಟ್ ಲಿಸ್ಟ್ನಲ್ಲಿ ಇಬ್ಬರಿದ್ದಾರೆ, ಒಬ್ರು ಶಿವಾನಂದ, ಇನ್ನೊಬ್ರು ಅಭಿರುಚಿ ಗಣೇಶ್. ಅದಕ್ಕೆ ನಾನು ಅವ್ರದ್ದು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅಂದ ತಕ್ಷಣ ಇವರಿಬ್ಬರಿಗೆ ಬಲ ಬಂದ್ಬಿಡ್ತು. ಒಂದು ಕೆಲಸ ಮಾಡು, ನಾವು ಹೋದ ತಕ್ಷಣ ನಿನ್ನನ್ನು ಶಿವಾನಂದನಿಗೆ ಪರಿಚಯ ಮಾಡಿಸ್ತೀವಿ, ನೀನು ಏನು ಬೇಕಿದ್ರು ಮಾಡ್ಬೋದು, ಅವ್ರನ್ನ ನಾವು ನಿನ್ನ ಜೊತೆಗಿರ್ತೀವಿ ಅಂತ ಹುರಿದುಂಬಿಸ್ಕೊಂಡು ಬಂದರು ಸದ್ಯ. ಯಾಕೆಂದರೆ ಶಿವಾನಂದ ನನ್ನನ್ನು ಎಷ್ಟು ಅವ್ರು ಸಂಪರ್ಕ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಏನೇ ಮೊಮೆಂಟ್ ಯಾವ ಗಳಿಗೆಯಲ್ಲಿ ಹಗಲು ಅವ್ರಿಗೆ ಅದೇನಂತ ಅಪಾರ ಖುಷಿಯಾಗಿತ್ತು, ಅದೇನು ಸಂಭ್ರಮ ಪಡ್ತಾ ಇದ್ರು, ಅದೆಷ್ಟು ಅವ್ರದ್ದು ನನ್ನನ್ನು ಸಂಪರ್ಕ ಮಾಡ್ತಾ ಇದ್ರು. ಮತ್ತೆ ಬಿಡ್ದಂಗೆ ನನ್ನನ್ನು ಹಿಡ್ದಾಕೆ ಕರ್ಕೊಂಡು ಈ ಸಭೆಯಲ್ಲಿ ನಿಮ್ಮ ಎದುರಿಗೆ ಕೂರಿಸಿದ್ದಾರೆ. ನಿಜವಾಗಿಯೂ ನಾನು ಅವರಿಗೆ ಚಿರಋಣಿಯಾಗಿದ್ದೀನಿ. ನನ್ನನ್ನು ಬಾಂಬೆ ಕರ್ಸ್ಕೊಂಡು ಬಾಂಬೆಯಿಂದ ದೋಹಾದಿಂದ ಲಂಡನ್ ಅಂತ ಹೇಳ್ಬಿಟ್ಟು ಈ ಒಂದು ಅವಸ್ಥೆಯಲ್ಲಿ ಬಹಳ ಕೇರ್ ತಗೊಂಡಿದ್ದು ಏನಾಯ್ತು ಅಂದ್ರೆ, ನನ್ನ ಸೂಟ್ ಕೇಸ್ ಕಳೆದೋಯ್ತು. ನನ್ನ ಸೂಟ್ ಕೇಸ್ ಕಳೆದೋದ್ರೆ 2-3 ಗಂಟೆಗಳ ಕಾಲಕ್ಕಾದ್ರೂ ಸೂಟ್ ಕೇಸ್ ಸಿಗ್ಲಿಲ್ಲ. ಸರಿ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು, ಅವರು ಏನೇನಿತ್ತು ಏನೋ ಬರೀ ಎನ್ಕ್ವೈರಿಲೇ ಕಳೆದಿತ್ತು. ಸುಸ್ತಾಗಿ ಮನೆಗೆ ಬಂದ್ವಿ. ಅಲ್ಲಿ ನನ್ನ ಕುಟುಂಬ ಎಲ್ಲ ಇದ್ದಿದ್ರಿಂದ ನನಗೆ ಹೋಟೆಲ್ನಲ್ಲಿ ರೂಮ್ ಮಾಡಿದ್ರು ಕೂಡ, Airbnb ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ರು, ಅಲ್ಲಿ ಎಲ್ಲ ಒಟ್ಟಿಗೆ ಇದ್ವಿ. ಆ ಸಂದರ್ಭದಲ್ಲಿ ಮಾರನೇ ದಿನನೇ ನನಗೆ ಬಟ್ಟೆಗಳಿಲ್ಲ. ಬಟ್ಟೆಗಿಂತ ಹೆಚ್ಚಾಗಿ ಔಷಧ ಇಲ್ಲ ನನಗೆ. ಬೈಪಾಸ್ ಸರ್ಜರಿ ಆಗಿರೋದ್ರಿಂದ ಬ್ಲಡ್ ಥಿನ್ನರ್ಸ್ ತಗೋಬೇಕಾದಂಥದ್ದು ಬಹಳ ಅಗತ್ಯ. 2 ದಿನಗಳ ಕಾಲ ನನಗೆ ಮೆಡಿಸಿನ್ ಇಲ್ಲ. ಅಲ್ಲಿ ಮಾತ್ರ ಒಬ್ಬ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೆ 6 ತಿಂಗಳ ಕಾಲ ಬೇಕು. ಯಾರೂ ಸಿಗಂಗಿಲ್ಲ. ಬುಕ್ಕರ್ ಕಮಿಟಿಯ ಅಧ್ಯಕ್ಷೆ ನನಗೆ ಮೆಡಿಸಿನ್ ಕೊಡಿಸ್ಲಿಕ್ಕೆ ಹರಸಾಹಸ ಪಟ್ಟರು, ಹಾನ ಅಂತ ಹೇಳ್ಬಿಟ್ಟು ಆಕೆ. ಆದರೂ ಕೂಡ ನನಗೆ ಮೆಡಿಸಿನ್ ಸಿಗಲಿಲ್ಲ. ಕೊನೆಗೆ ಯಾರೋ ಬೆಂಗಳೂರಿನಿಂದ ಬರ್ತಾ ಇದ್ದಂಥ ಪುಣ್ಯಾತ್ಮರು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾಗ, ನನ್ನ ತಮ್ಮನ ಮಗಳ ಸಹೋದ್ಯೋಗಿಗಳು ಯಾರು ಅಂತ ಹೇಳ್ಬಿಟ್ಟು ಅವರು ಮೆಡಿಸಿನ್ ತಂದು ಏರ್ಪೋರ್ಟಿಗೆ ಕೊಟ್ಟು, ಏರ್ಪೋರ್ಟಲ್ಲಿ ನನ್ನ ಮಗಳು ಅಳಿಯ ಹೋಗಿ ತಗೊಂಡು ಬಂದರು. ಅದು ಹೋಗ್ಲಿ ಅಂದರೆ ತೊಡೋದಿಕ್ಕೆ ಬಟ್ಟೆ ಇಲ್ಲ. ಬಟ್ಟೆ ತಗೊಳ್ಳೋಣ ಅಂತ ಹೋದರೆ ಎಲ್ಲ ವೆಸ್ಟರ್ನ್ ಕ್ಲಾತೆ ಅಲ್ಲ, ಎಲ್ಲ ವೆಸ್ಟರ್ನ್ ಕ್ಲಾಸ್ ಬಟ್ಟೆಗಳದ ತೊಟ್ಕೊಂಡು, ನಾನು ಪ್ಯಾಂಟ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಕೋಟ್ ತಟ್ಕೊಂಡು ಎಲ್ಲ ಸಭೆಗಳಲ್ಲಿ ಎಲ್ಲ ಈವೆಂಟ್ಗಳಲ್ಲಿ ಭಾಗವಹಿಸಿದ್ದಾಯಿತು. ಆಮೇಲೆ ನಾನು ಅಲ್ಲಿ ಹೋಗಬೇಕಾದ್ರೆ ತುಂಬ ನನಗೆ ಇಷ್ಟವಾದಂಥ ಮೈಸೂರು ಸಿಲ್ಕ್ ಸೀರೆಗಳನ್ನ ತಗೊಂಡಿದ್ದೆ. ಈವೆಂಟ್ನಲ್ಲಿ ಉಡಬೇಕು ಅಂತ. ಸೂಟ್ ಕೇಸೇ ಕಳೆದೋದ್ಮೇಲೆ ನಾನೇನು ಉಡುವಂಥದ್ದು. ಕೊನೆಗೆ ಏನು ಪ್ರಯತ್ನ ಪಟ್ವಿ ಅಂದರೆ, 2 ದಾವಣಿಗಳು ಸಿಕ್ಕಿದ್ರೆ ಅದು ತಗೊಂಡು ಮಧ್ಯದಲ್ಲಿ ಹೊಲ್ಕೊಂಡು ಶರ್ಟ್ನ ಹಾಕ್ಕೊಂಡು ಶರ್ಟ್ ಮೇಲೆ ಅದು ಸೀರೆ ಥರ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿ ಹೋದರೆ ಅದು ಕೂಡ ಸಿಗಲಿಲ್ಲ.
ಕೊನೆಗೆ ನನ್ನ ಮಗಳಿಗೆ ಬಹರೇನ್ನ ಒಬ್ಬ ಮಗಳಿಗೆ ವೀಸಾ ತಡವಾಗಿ ಕೊನೆಗಳಿಗೆಲ್ಲ ಅವ್ರು ಬರ್ಬೇಕಾದ್ರೆ ಮನೇಲಿ ಸಿಕ್ಕಿದ 2 ಸೀರೆಗಳನ್ನ ಎತ್ಕೊಂಡು ಬಂದ್ಲು. ಈವೆಂಟ್ಸ್ ನಡೀತಾ ಇತ್ತು ಮಧ್ಯದಲ್ಲಿ ಬೇರೆ ಬೇರೆ ಈವೆಂಟ್ಸ್, ಸೌತ್ ಬ್ಯಾಂಕ್ ಈವೆಂಟ್ ಆ ಥರದ್ದೆಲ್ಲ ನಡೆದು ಅಲ್ಲಿ ಒಂದು ಪುಟ ಕನ್ನಡದ್ದು ನಾನು ಓದೋದು, ಒಂದು ಪುಟ ಇಂಗ್ಲಿಷ್ದು ದೀಪಾ ಬಸ್ತಿ ಓದೋದು, ಎಲ್ಲ 6 ಜೋಡಿಗಳು, ಎಲ್ಲ 6 ಜನ ಶಾರ್ಟ್ ಲಿಸ್ಟ್ ಆಗಿದ್ರಲ್ಲ ಅವರೆಲ್ಲರೂ ಕೂಡ ಆ ಥರ ಓದೋದು. ಅವರೆಲ್ಲ ಬಹಳನೇ ತತ್ಪರತೆಯಿಂದ ಇದ್ರು, ಬಹಳ ಸೀರಿಯಸ್ ಆಗಿದ್ರು ಅವ್ರುಗಳೆಲ್ಲ. ಆಮೇಲೆ ನನಗೆ ಒಂದು ಅಳಕು ಯಾಕೆ ಉಂಟಾಯಿತು ಅಂದರೆ, ನನ್ನದು ಸಣ್ಣ ಕಥೆಗಳ ಸಂಕಲನ, ಅದುವರೆಗೂ ಸಣ್ಣ ಕಥೆಗಳ ಸಂಕಲನಕ್ಕೆ ಪ್ರೈಸ್ ಬಂದದ್ದೇ ಇಲ್ಲ, ಏನಿದ್ರು ಕಾದಂಬರಿಗೆ. ಹೀಗಾಗಿ ನನ್ನ ಸಣ್ಣ ಕಥೆಗಳಿಗೆ ಸಿಗದೆ ಇದ್ರೆ ಏನು ಶಾರ್ಟ್ ಲಿಸ್ಟ್ ಆಗಿದೆಯಲ್ಲ ಅಂತ ಒಂಚೂರು ರಿಯಾಯಿತಿ ಕೊಟ್ಕೊಂಡೆ. ಆಮೇಲೆ ಇಲ್ಲ, ಇದು ರಿಯಾಯಿತಿ ಕೊಟ್ರೆ ಸರಿಯಾಗೋದಿಲ್ಲ, ಇದು ನನಗೆ ಮರ್ಯಾದೆ ಬರೋ ಕೆಲಸ ಅಲ್ಲ, ಅಷ್ಟೆಲ್ಲ ಜನರ ಪ್ರೀತಿ ಅಭಿಮಾನಕ್ಕೆ ನಾನು ಮುಖ ತೋರಿಸೋದು ಹೆಂಗೆ, ಇದು ತಪ್ಪಾಯ್ತು ಇದು ಅನ್ಕೊಂಡು ಸೀರಿಯಸ್ ಆಗಿ ನಾನು ಆ ಒಂದು ಈವೆಂಟ್ಗಳಲ್ಲಿ ಭಾಗವಹಿಸ್ಲಿಕ್ಕೆ ತೊಡಗಿದೆ. ಅದೇ ನನ್ನ ವೆಸ್ಟರ್ನ್ ಡ್ರೆಸ್ನಲ್ಲೇ ಏನೇನೋ ಮಾಡಿಕೊಂಡು ನಾನು ಬಹಳ ಗಂಭೀರವಾಗಿ ಭಾಗವಹಿಸಿದೆ. ಆಮೇಲೆ ನಾನು ಏನು ಮಾಡಿದೆ, ಆಯಿತು ನನಗೆ ಖಚಿತ ಆಗೋದು ಹೇಗೆ, ನನಗೆ ಇದು ಬುಕ್ಕರ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಹೇಗೆ ಖಚಿತ ಆಗತ್ತೆ, ಅದಕ್ಕೆ ನಾನು ಒಂದು ಸ್ವಲ್ಪ ಮಾನಸಿಕವಾಗಿ ಸನ್ನದ್ಧಳಾಗಬೇಕು ಅಂತ ಹೇಳ್ಬಿಟ್ಟು ಅದೊಂದು ದಿನ ಮಕ್ಕಳೆಲ್ಲ ಸ್ವಲ್ಪ ಹೊರಗಡೆ ಹೋದ್ರು, ಎಲ್ಲೋ ನೋಡ್ಕೊಂಡು ಬರ್ತೀವಿ, ಟವರ್ ಬ್ರಿಡ್ಜ್ ಏನೋ ನೋಡ್ಕೊಂಡು ಬರ್ತೀವಿ ಅಂತ ಹೋದ್ರು. ನಾನು ಮನೇಲೇ ಇರ್ತೀನಿ, ನೀವು ಹೋಗಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನಾನು ಫೈನಲ್ ಬುಕ್ಕರ್ ಈವೆಂಟ್ ನಡೆಯೋದಕ್ಕೆ 3-4 ದಿನ ಮುಂಚೆನೆ ನಾನು ಅಕ್ಸೆಪ್ಟೆನ್ಸ್ ಸ್ಪೀಚ್ ರೆಡಿ ಮಾಡಿಬಿಟ್ಟೆ. ನನಗೆ ಅದ್ರ ಕಲ್ಪನೆ ಬೇರೆ ಏನಿತ್ತು ಅಂದರೆ, ನನಗೆ ಬಹುಮಾನ ಬಂದೇ ಬಂತು. ನಾನು ಅದೇನೋ ಮಕ್ಕಳಿಗೆ ಹಿಡ್ಕೊಂಡು ನಿಂತಂಗೆ ನಿಂತಿದ್ದಾನೋ ಗೊತ್ತಿಲ್ಲ, ಆ ಮಕ್ಕಳಿಗೆ ಹೊಡ್ಕೊಂಡು ನಿಂತಂಥ ಪ್ರತಿಭೆನ ನಾನು ಹಿಡ್ದಿದ್ದೀನಿ. ಆಮೇಲೆ ಒಳ್ಳೆ ಚಂದದ ಸೀರೆ ಉಟ್ಟಿದ್ದೀನಿ, ಅಕ್ಸೆಪ್ಟೆನ್ಸ್ ಸ್ಪೀಚನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳೋತೊಡಗಿದೆ. ಆದರೂ ಆ ಥರ ಮಾಡಿಕೊಂಡು ನಾನು ಅವತ್ತಿನಿಂದ ನಿರಂತರವಾಗಿ ನಾನು ವಿಜಯಿಯಾದ ಭಾಷಣನ ನಾನು ಹೇಳುವಂತ ನನ್ನ ಮಕ್ಕಳಿಗೂ ತೋರಿಸ್ತಿಲ್ಲ, ಹಾಗೆ ಮುಚ್ಚಿಟ್ಕೊಂಡೆ, ಅದನ್ನು ಮೊಬೈಲ್ನಲ್ಲೇ ಇಟ್ಕೊಂಡೆ. ಆಮೇಲೆ ನನ್ನ ಮಾನಸಿಕವಾಗಿ ಸಿದ್ಧವಾಗ್ತೊಡಗಿದೆ, ನನಗೆ ಅದು ಸಿಗಲೇಬೇಕು ಬುಕ್ಕರ್ ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ತೀರ್ಮಾನ ಮಾಡಿದ್ದು. ಅದು 2-3 ದಿನ ಸುಮ್ಮನೆ ಆಟ ಆಡ್ಕೊಂಡು ಕಳ್ಕೊಂಡು ಆಮೇಲೆ ನಾನು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ, ಅದೇನು ಗೊತ್ತಿಲ್ಲ ನಮಗೆ, ಅದೇನೋ ಹೇಳ್ತಾರೆ ಒಂದು ಬ್ರಹ್ಮಾಂಡನೇ ತೀರಾ ಒಂದು ನಿಶ್ಚಯ ತಗೊಂಡ್ರೆ ಒಂದು ಬ್ರಹ್ಮಾಂಡನೇ ಸಹಾಯ ಮಾಡತ್ತೆ ಅಂತ. ಕೊನೆಗೆ ನಮ್ಮ ಏಜೆಂಟ್ ಕೇಳಿದೆ, ಏನಾದರೂ ಸೂಚನೆ ಸಿಕ್ಕತ್ತೆ ಅಂತ. ಖಂಡಿತ ಸಿಗ್ತಿಲ್ಲ ಅಂತ. ನಮ್ಮ ಪಬ್ಲಿಷರ್ ಕೇಳಿದೆ, ಏನಾದರೂ ಸೂಚನೆ ಸುಳಿವು ಏನಾದರೂ ಸಿಗಬಹುದು, ಅವರು ಸಾಧ್ಯನೇ ಇಲ್ಲ. ಆಮೇಲೆ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಬೇರೆ, ಹೆಚ್ಚು ಹೋಪ್ಸ್ ಇಟ್ಕೋಬೇಡಿ ಅಂದರು. ನಾನು ಯಾಕೆ ಇಟ್ಕೋಬಾರ್ದು, ಯಾಕೆ ಅವನಿಗೆ ದಟ್ಟಿಸಿ ಕೇಳಿದೆ ಆ ಹೆಣ್ಮಗಳಿಗೆ, ತಾರ ಯಾಕೆ ನಾನು ಇಟ್ಕೋಬಾರ್ದು, ಖಂಡಿತವಾಗಿಯೂ 100 ಅಲ್ಲ 500% ಒಂಥರ ಕನ್ನಡಿಗರದು ಇದೆಯಲ್ಲ, ರಾಷ್ಟ್ರೀಯ ಇದೆಯಲ್ಲ, 500% ಐ ಆಮ್ ಕನ್ಫರ್ಮ್ಡ್, ನಾನು ಪಾಸಿಟಿವ್ ಆಗಿ ಇದ್ದೀನಿ, ನಂಗೆ ಸಿಗಲೇಬೇಕು ಅಂತ ಬುಕ್ಕರ್ ಸಮಿತಿಯ ಅವರು ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು. ನಂತರ ಬುಕ್ಕರ್ ಜ್ಯೂರಿಗಳು ಹೇಳಿದರು, ಇದನ್ನು ಯಾವ ರೀತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ ಹಾಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಡಿನ್ನರ್ ಆಯಿತು. ಆಮೇಲೆ ಜ್ಯೂರಿಯ ಅಧ್ಯಕ್ಷರು ಅವರು ಬಂದು ಭಾಷಣ ಮಾಡಲಿಕ್ಕೆ ಶುರು ಮಾಡಿದರು. ಅಷ್ಟರಲ್ಲಿ ಆ ಜ್ಯೂರಿ ಹೇಳಲಿಕ್ಕೆ ಹೋದ್ರು. ಸ್ವಲ್ಪ ಅವರು ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿ ಕೊನೆಗೆ ಹೇಳಿದ್ರು, ಆ್ಯಂಡ್ ದಿ ಪ್ರೈಸ್ ಗೋಸ್ ಟು ಹಾರ್ಟ್ ಲ್ಯಾಬ್ ಅಂದ ತಕ್ಷಣ ಅದೇನು ಅದ್ಭುತ ಆಯ್ತು ಅನ್ಸಿದ್ರೆ ನಾನು ಸುಮ್ಮನೆ ಹಿಂಗೆ 2 ಕ್ಷಣ ಕೂತ್ಕೊಂಡ್ಬಿಟ್ಟೆ. ನನ್ನ ತಲೆನೇ ಬ್ಲ್ಯಾಂಕ್ ಆಗೋಯ್ತು. ಹಾಗೆ ನೋಡಿದರೆ ಇವು 3 ಕೂಡ ಕರ್ನಾಟಕ ಸ್ಟೈಲಲ್ಲಿ ಕುಣಿತಾ ಇವೆ ಹಂಗೆ ಪೂರ್ತ. ನಾನು ಯಾಕೆ ಹಿಂಗೆ ಆಮೇಲೆ ನನ್ನ ಅರಿವಿಗೆ ಬಂತು, ಇವ್ರು ಇಷ್ಟು ಗಲಾಟೆ ಎಪ್ಪರಿಸಿ ಊಟ ಮಾಡಿ ಕುಡಿದು ಡಾನ್ಸ್ ಮಾಡಿ ಎಲ್ಲ ಮಾಡ್ತಿರ್ಬೇಕಾದ್ರೆ, ಹೌದು ನಮಗೆ ಬಂದಿದೆ ಇದು, ಕನ್ನಡಕ್ಕೇನೆ ಬಂದಿದೆ ಇದು ಬಹುಮಾನ ಅಂತ ಹೇಳ್ಬಿಟ್ಟು ನನಗೆ ಅನಿಸಿಕೆ ಆಗಿ ನಾನು
ನಾನು ತೀರಾ ಎಮೋಷ್ನಲ್ ಆಗಲಿಲ್ಲ. ನಾನು ಆ ವಿಡಿಯೋಗಳನ್ನ ನೋಡಿದ್ದೀನಿ, ಬುಕ್ಕರ್ ಬಹುಮಾನಗಳನ್ನ ಸ್ವೀಕರಿಸುವ ಆಥರ್ಗಳು ಎಲ್ಲ ತೀರಾ ಎಮೋಷ್ನಲ್ ಆಗಿ ಕಣ್ಣೀರು ಹಾಕೊಂಡು ಆ ಥರ ಎಲ್ಲ ಮಾತಾಡ್ತಾರೆ. ನಮ್ಗೇನಿಲ್ಲ, ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ದಂಗೆ ಸೀದಾ ಎದ್ದು ಹೋದೆ. ಅಲ್ಲಿ ನಿಂತ್ಕೊಂಡು ನಾನು ನನ್ನ ಮೊಬೈಲ್ನ ಇದು ಮಾಡ್ಕೊಂಡು ನನ್ನ ಭಾಷಣ ನಾನೇನು ರೆಡಿ ಮಾಡ್ಕೊಂಡಿದ್ದೆ, ಅದು ಎಷ್ಟು ಕಾಕತಾಳೀಯ ಅಂತ ಹೇಳಿದ್ರೆ, ನಾನು ಆಡಿದಂಥ ಅರ್ಧಕ್ಕಿಂತ ಹೆಚ್ಚು ಮಾತುಗಳು ಆ ಜ್ಯೂರಿಯ ಅಧ್ಯಕ್ಷರಾದ ಮ್ಯಾಕ್ಸ್ ಪೋರ್ಟರ್ ಅವರು ಆಡಿದಂಥ ಮಾತಿಗೆ ಸಮಾನವಾಗಿತ್ತು. ಆ ಸಂದರ್ಭ, ಆ ಅನುಭವ ನಿಜವಾಗಿಯೂ ಕನ್ನಡಕ್ಕೆ ಬೇಕಿತ್ತು. ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಹೇಳಿದೆ ಅವ್ರಿಗೆ. ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಹೇಗೆ ಒಂದೇ ಸರಿಗೆ 3 ಕವಲುಗಳು ಒಡೆದ್ವು, ದಲಿತ ಸಾಹಿತ್ಯ, ಸ್ತ್ರೀವಾದಿ ಸಾಹಿತ್ಯ ಮತ್ತು ಮುಸ್ಲಿಂ ಸಂವೇದನೆಯ ಸಾಹಿತ್ಯಗಳು ಅನ್ನೋದ್ರ ಬಗ್ಗೆ ಪಾಠ ಮಾಡಿ ಬಂದವರಿಗೆ. ಯಾಕಂದ್ರೆ ನಮಗೆ ಒಂದು ಗ್ರಿಪ್ ಮಾತ್ರ ಬೇಕು, ಒಂದು ತಿಳುವಳಿಕೆ ಕೂಡ ಬೇಕು, ಆಮೇಲೆ ನಾವು ಅವ್ರನ್ನ ಆವರಿಸ್ಬಿಡ್ತೀವಿ, ಬಿಡಂಗಿಲ್ಲ ಅದು. ಹೀಗೆ ಬುಕ್ಕರ್ ಬಂತು, ಬುಕ್ಕರ್ ಪ್ರಶಸ್ತಿನ ಬಂತು, ಮತ್ತು ಅವ್ರಗಳಿಗೆ ಪಾಠ ಕೂಡ ನಾನು ಮಾಡಿ ಬಂದೆ ಅಂತಕ್ಕಂಥ ವಿಷಯವನ್ನ ನಿಮ್ಮೆದುರಿಗೆ ಹೇಳಿ, ಕನ್ನಡದ ಈ ಕೃತಿ ಜಗತ್ತಿನ 35 ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ. ಭಾರತೀಯ 12 ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ. ಇದರ ಆಡಿಯೋ ರೈಟ್ಸ್ ಕೂಡ ತಗೊಂಡಿದ್ದಾರೆ. ಮತ್ತೆ ಇದನ್ನ ಚಲನಚಿತ್ರಗಳನ್ನಾಗಿ ಮಾಡತಕ್ಕಂಥ ಅದರ ರೈಟ್ಸ್ ಕೂಡ ಕೇಳ್ತಾ ಇದ್ದಾರೆ.